ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸುಮಾರು ದಿನಗಳಾಗೋಯ್ತು. ಹತ್ತತ್ರ 10 ದಿನದ ಮೇಲಾಗೋಯ್ತು ನಾನು ವಿಡಿಯೋ ಶೂಟ್ ಮಾಡಿ, ಎಸ್ಪೆಷಲಿ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು. ನೀವು ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀರಾ ಅಂತ ನನಗೆ ಗೊತ್ತು. ಅಂಡ್ 10 ಡೇಸ್ ಹಿಂದೆ ನಾನು ಮಾಡಿರುವಂತ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ನಾನೇ ಸೋಂಬೇರಿ ಆಗ್ಬಿಟ್ನಾ ವಿಡಿಯೋ ಪೋಸ್ಟ್ ಮಾಡೋದ್ರಲ್ಲಿ, ಹಿಂಗೆ ಕೆಲಸ ಅಂತ ಬ್ಯುಸಿ ಆಗ್ಬಿಟ್ನಾ ಏನೋ. ಬಟ್ ಇವತ್ತು ಹೊಸ ಸ್ಟಾಕ್ಸ್ ಬಂದಿತ್ತು, ಹಂಗೇನೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಆನ್ ಮಾಡ್ಕೊಂಡೆ. ಇದ್ರ ನಡುವೆ ಜೀವನದಲ್ಲಿ ತುಂಬಾ ವಿಷಯಗಳು ನಡೀತಾನೆ ಇದಾವೆ. ಕಲ್ತ್ಕೊಳಕ್ಕೆ ತುಂಬಾ ವಿಷಯಗಳು ನಡೀತಾ ಇದೆ. ಸೊ ನಿಮ್ಮ ಹತ್ರನೂ ಹಂಗೆ ಮಾತಾಡ್ಕೊಂಡು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸುಮಾರು ಸೀರೆಗಳು ಬಂದಿದೆ, ನಾನು ಯೂಟ್ಯೂಬಲ್ಲೂ ಸಹ ಹಾಕಕ್ಕಾಗ್ತಾ ಇಲ್ಲ. ಪ್ರತಿಯೊಂದನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ದಿಯಾಂಶ್ ವಸ್ತ್ರಾಸ್ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ಯಾರಿಗೆಲ್ಲ ಸೀರೆ ಮೇಲೆ ಇಂಟ್ರೆಸ್ಟ್ ಇದೆ, ಖಂಡಿತ ಹೋಗಿ ಚೆಕ್ ಮಾಡ್ಬೋದು. ಸೊ ಹಂಗೆ ತೋರಿಸ್ತೀನಿ ನೋಡಿ. ಇದು ರಿಂಕಲ್ ಕ್ರೇಪ್ ಸ್ಯಾರಿ ಅಂತ, ಇದ್ರಲ್ಲಿ 9 ಕಲರ್ ಇದೆ. ಇವಾಗ ಸೀರೆ ಬಗ್ಗೆ ಬಿಟ್ಕೊಡೋಣ. ಲೈಫಲ್ಲಿ ಏನಾಗ್ತಿದೆ, ನಮ್ಮನ್ನ ಜನ ಹೆಂಗ್ ನೋಡ್ತಾರೆ, ನಾವ್ ಹೆಂಗೆ ಅವ್ರು ಕಾಣಿಸ್ತಾ ಇದೀವಿ ಅನ್ನೋದೆಲ್ಲ ನಂಗೆ ಸುಮಾರು ವಿಷಯಗಳು ಗೊತ್ತಾಯ್ತು. ಸೊ ಹಂಗೆ ಮಾತಾಡೋಣ ಬನ್ನಿ. ಇವಾಗ ಕೆಳಗಡೆ ಕುತ್ಕೊಬಿಡ್ತೀನಿ ನಾನು, ಹಂಗೆ ಕವರ್ಗೆ ಸೀರೆ ಎಲ್ಲ ಹಾಕೊಂಡು ಮಾತಾಡ್ತೀನಿ. ಓಕೆ. ಸೊ ಇವಾಗ ಲೈಫ್ ಅಂದ್ರೆ ಏನು, ಸುಮಾರು ಜನಕ್ಕೆ ಲೈಫ್ ಅಂದ್ರೆ ಏನು ಅನ್ನೋ ಅರ್ಥನೇ ಗೊತ್ತಿರಲ್ಲ. ಅಂತವ್ರೆಲ್ಲ ಲೈಫ್ ಬಗ್ಗೆ ಮಾತಾಡ್ತಾರೆ, ಲೈಫ್ ಬಗ್ಗೆ ಲೆಕ್ಚರ್ ಕೊಡ್ತಾರೆ. ಕಷ್ಟ ಅಂದ್ರೆ ಏನೋ ಗೊತ್ತಿಲ್ಲ, ಹಾರ್ಡ್ ವರ್ಕ್ ಅಂದ್ರೆ ಏನೋ ಗೊತ್ತಿಲ್ಲ, ಅಂತವ್ರೆಲ್ಲ ಮಾತಾಡ್ತಾರೆ. ಬಟ್ ಲೈಫ್ ಅಂದ್ರೆ ನನ್ನ ಪ್ರಕಾರ ಹುಟ್ಟಿದ ಮೇಲೆ ಏನೋ ಒಂದು ಸಾಧಿಸ್ಬೇಕು, ಸಾಧಿಸಿಲ್ಲ ಅಂದ್ರೆ ನಾವು ಬದುಕಿದ್ದು ಏನ್ ಪ್ರಯೋಜನ ಅನ್ನೋ ತರ ನನಗಿದೆಲ್ಲ ಲೇಟಾಗಿ ಜ್ಞಾನೋದಯ ಆಯ್ತು ಅಂತ ಅನ್ಕೋಬಹುದು ನೀವು ಕೂಡ. ಬಿಕಾಸ್ ಇದೆಲ್ಲ ನಾನು ತಿಳ್ಕೊಳಕ್ಕೆ ನನ್ನ ಗಂಡ ನನ್ನ ಅಮ್ಮನ್ನ ಕಳ್ಕೊಂಡಾದ್ಮೇಲೆ ನಾನು ಇದೆಲ್ಲ ತಿಳ್ಕೊಬೇಕಾಯ್ತಾ ಅಂತ ನನಗೂ ಕೂಡ ಸುಮಾರು ಸಲ ಅನ್ಸುತ್ತೆ. ಬಟ್ ನಾನು ಒಂದು ಗೋಲ್ ಓರಿಯೆಂಟೆಡ್, ಬಿಫೋರ್ ಮ್ಯಾರೇಜ್ ಗೋಲ್ ಓರಿಯೆಂಟೆಡ್, ಏನಾದ್ರು ಒಂದು ಮಾಡ್ಬೇಕು, ಏನಾದ್ರು ಒಂದು ಸಾಧಿಸ್ಬೇಕು ಅಂತಾನೆ ಇತ್ತು. ಎಲ್ಲ ಅರ್ಧಕ್ಕರ್ಧ ಇನ್ಕಂಪ್ಲೀಟೆಡ್ ಹಿಂಗ ಆಗ್ತಿತ್ತು. ಬಟ್ ಏನೋ ಒಂದು ನನ್ನ ಕೆಪಬಿಲಿಟಿ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಓಕೆ. ಅಂಡ್ ಇನ್ನ ಯಾಕೆ ಇಷ್ಟು ಹಿಂಗ್ ಮಾತಾಡ್ತಾ ಇದ್ದಾಳೆ, ಏನೋ ಒಂದು ಗೊಂದಲದಲ್ಲಿ ಅಂತ ನೀವು ಕೂಡ ಅನ್ಕೋಬಹುದು. ಎಸ್, ಎಲ್ಲದಕ್ಕೂ ಒಂದು ಕ್ಲಾರಿಟಿ, ಒಂದು ಫೈನ್ ಡೇ ನಾನು ಕೊಡ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ತುಂಬಾ ಮಾತುಗಳು, ವಿಷಯಗಳು ಮನ್ಸಲ್ಲೇ ಇಟ್ಕೊಂಡಿದೀನಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಿರ್ಬೇಕು, ಯಾರನ್ನೂ ನಂಬಾರ್ದು, ನಮ್ಮ ಹುಷಾರಲ್ಲಿ ನಾವು ಇದ್ದಷ್ಟು ಎಚ್ಚರವಾಗಿರ್ಬೇಕು ಲೈಫಲ್ಲಿ ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಎಷ್ಟೇ ಹುಷಾರಾಗಿದ್ರು, ಎಷ್ಟೇ ಎಚ್ಚರವಾಗಿದ್ರು, ನಮ್ಮ ಎದುರಾಳಿಗಳು ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಷ್ಟು ಇಂಟೆಲಿಜೆಂಟ್ ಸ್ಮಾರ್ಟ್ ಆಗಿರ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಏನಪ್ಪಾ, ಏನೋ ಗುಂಡ? ಇವಾಗ ಈ ಜಾಲ್ ಪ್ಯಾಟ್ರನ್ ಸ್ಯಾರಿ ನನ್ನ ಪೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಓಡ್ತಿದೆ ಅಂತಂದ್ರೆ, ಜಸ್ಟ್ 1850 ರುಪೀಸ್. ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ, ನೋಡ್ತಾ ಇರ್ಬೋದು ನೀವೇನೆ. ಇದಂತೂ, ಈ ಸ್ಯಾರಿ ಅಂತೂ ಜಾಲ್ ಪ್ಯಾಟ್ರನ್ ಸೂಪರ್ ಗೈಸ್, ಇದು ಸಿಕ್ಕಾಪಟ್ಟೆ. ಯಾಕೆ ಗೊತ್ತಾ, ಇವಾಗ ಇದಕ್ಕೂ ಒಂದು ಹೇಳ್ಬಿಡ್ತೀನಿ ನೋಡಿ. ಈ ಸೀರೆನೆಲ್ಲ ಎಲ್ರು 2300, 2500, 3000 ವರ್ಗೂ ಓಡಿಸ್ತವ್ರೆ. ಬಟ್ ನಾನು 1800, 1850 ಈ ರೇಂಜಲ್ಲೇ ಓಡಿಸ್ತಾ ಇದೀನಿ. ಯಾಕೆ ಗೊತ್ತಾ, ಸುಮಾರು ಜನ ನಂಗೆ ಮೆಸೇಜ್ ಮಾಡ್ತಾರೆ, ಏನ್ ಮೇಡಮ್ ಎಲ್ಲ ಪೇಜಲ್ಲೂ ಅಷ್ಟು ಕಾಸ್ಟ್ಲಿ ಇದೆ, ಅದೇ ಕ್ವಾಲಿಟಿ, ಏನು ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಲಿ, ತಗೊಂಡು ಪರ್ಚೇಸ್ ಮಾಡಿ ನನಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೇಮ್ ಸ್ಯಾರಿ ಏನಕ್ಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಕಮ್ಮಿ ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಮೈಂಡಲ್ಲಿ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ದುಡ್ಡನ್ನ ಹೆಂಗ್ ಬೇಕಾದ್ರೂ ಮಾಡ್ಬೋದು ಆಯ್ತಾ. ಜನ ಸಂಪಾದನೆ ಮಾಡ್ಬೇಕು ಮೊದಲನೇದು ಆಯ್ತಾ. ದುಡ್ಡು ಮಾಡ್ಲೇಬೇಕು ಅಂತಂದ್ರೆ ಪ್ರೈಸ್ ಹೈ ಇಟ್ಟು ಮಾಡ್ಬೋದು, ಮಾಡೋರು ಮಾಡ್ತಾರೆ, ಅದು ಅವ್ರವ್ರ ಟ್ಯಾಲೆಂಟ್. ಬಟ್ ನನಗೆ ಮಾಡುವಂತ ಅವಶ್ಯಕತೆ ಇಲ್ಲ, ಎಷ್ಟಿದ್ಯೋ ಅಷ್ಟೇ ಸಾಕು, ದೇವ್ರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು. ಇನ್ನೊಬ್ರದನ್ನ ಕಿತ್ಕೊಳ್ಳೋದು, ಇನ್ನೊಬ್ರದನ್ನ ಇದ್ ಮಾಡೋದು, ನಮ್ಗವೆಲ್ಲ ಬೇಕಿಲ್ಲ. ಎಷ್ಟು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ ನಾನು. ತುಂಬಾ ಎಷ್ಟು ಕಮ್ಮಿ ಕೊಡೋಕ್ಕಾಗುತ್ತೋ
ನನಗೆ ಎಷ್ಟು ಬರುತ್ತೋ ಅಷ್ಟು ಕಮ್ಮಿ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ ನಾನು ಖಂಡಿತ. ಸುಮಾರು ಸಲಿ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಅವ್ರವ್ರ ಅಮ್ಮ ನಮ್ಮ ಅಮ್ಮಂಗೆ ನಾನು ಸೀರೆ ಕೊಡಿಸ್ಬೇಕು ಅಂದಾಗೆಲ್ಲ ಎಷ್ಟು ಕಮ್ಮಿ ಪ್ರೈಸ್ ಮಾಡ್ಕೊಟ್ಬಿಟ್ಟಿದ್ದೀನಿ ಗೊತ್ತಾ ನಾನು. ಹಾಗೆ ಬರೀ ದುಡ್ಡು ಕಾಸು ಇದರಲ್ಲೇ ಒಬ್ಬ ಮನುಷ್ಯನ ಅಳ್ದು ಬಿಡೋದಲ್ಲ, ಈ ತರ ವಿಷಯಗಳಲ್ಲೆಲ್ಲ ಅವ್ರವ್ರ ವ್ಯಕ್ತಿತ್ವಗಳು ಏನೇನು ಅಂತ ಗೊತ್ತಾಗುತ್ತೆ ಆಯ್ತಾ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಮದುವೆ ಆಗಿ ಹೋದಾಗ ನಂಗೆ ಆಕ್ಚುಲಿ ಅಡುಗೆ ಬರೋದು, ಮನೆ ಕೆಲಸ ಬರೋದು ಎಲ್ಲ ಬರೋದು, ನಿಮಗೆ ಮಾಡ್ತಿದ್ದೆ. ಬಟ್ ಆದ್ರೂ ಗೊತ್ತಿರುತ್ತಲ್ಲ ನಿಮಗೆ, ಅವಳಿಗೇನೋ ಬರಲ್ಲ ಇವಳಿಗೇನೋ ಬರಲ್ಲ ಅನ್ನೋದು ಆಬ್ವಿಯಸ್ ಆಗಿ. ಎಷ್ಟು ನಾವ್ ಏನೇ ಮಾಡಿದ್ರು ಅದು ಬಂದ್ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅವ್ರ ತಲೆಗೆ. ಸೊಸೆಗೆ ಏನೇ ಮಾಡಿದ್ರು ಹಂಗೆ, ಇಲ್ಲ ಮನೆಗ್ ಬಂದಿದ್ದು ಹೆಣ್ಮಗಳು ಅವ್ರಿಗೇನು ಬರಲ್ಲ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಲ್ವಾ. ನಿಮಗೂ ಕೂಡ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇವತ್ತು ಆ ಥರ ಹೇಳ್ದವ್ರಲ್ಲ, ಇವಳಿಗೇನು ಬರಲ್ಲ, ಅಡ್ಗೆ ಬರಲ್ಲ, ಹಂಗ್ ಬರಲ್ಲ ಹಿಂಗ್ ಬರಲ್ಲ, ಮೇಕಪ್ ಹಾಕೊಂತಾಳೆ ಅಷ್ಟೇ ಅಂತ ಹೇಳ್ದವ್ರಲ್ಲ, ಇವತ್ತು ದೀಪು ಹೆಂಡತಿ ಇವತ್ತೇನೋ ಸಾಧಿಸ್ತಾ ಇದ್ದಾಳೆ ಅನ್ನೋ ಮಟ್ಟಕ್ಕೆ ಹೇಳ್ತಾ ಇದಾರಲ್ಲ, ಅದು ನಾನು ಮಾಡಿರೋ ಏನಂತಾರೆ ಸ್ಟ್ರಗಲ್ ಅಂಡ್ ಹಾರ್ಡ್ ವರ್ಕ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಂಗೆ ತುಂಬಾ ಒಂಥರ ಮೊನ್ನೆ ದಿವಸ ಹೆಂಗಾಗೋಯ್ತು ಅಂತಂದ್ರೆ, ಬ್ಯಾಕ್ ಟು ಬ್ಯಾಕ್ಸ್ ಕಾಲ್ಸ್ ಬರ್ತಾನೆ ಇದೆ ನನಗೆ. ಯಾರಿಂದ ಅಂತಂದ್ರೆ, ಒಂದು 4 ಜನ ಕಾಲ್ ಮಾಡಿದ್ರು ನನಗೆ, ಓಕೆನಾ. ಒಬ್ರು ಬಂದು ನಾವು ಮುಂಚೆ ಹಳೆ ಮನೇಲಿ ಇದ್ದೀವಿ, ಆಲ್ಮೋಸ್ಟ್ ನಮ್ಮ ಅಪ್ಪ ಅಮ್ಮ 25 ಇಯರ್ಸ್ ನಾವು ಅದೇ ಮನೇಲಿ ಇದ್ದಿದ್ದು ಬಾಡಿಗೆಗೆ. ಅಲ್ಲಿ ನಾವು ಆಡಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಅಲ್ವಾ. ಸೊ ಹಂಗಾಗಿ ಆ ಓನರು ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಕ್ಚುಲಿ. ಆ ಓನರ್ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆ ಆಂಟಿಗೆ. ಸೊ ಹುಷಾರಿರ್ಲಿಲ್ಲ. ನಮ್ಮ ರಿಲೇಷನ್ ಯಾರಾದ್ರೂ ಅವ್ರ ಮನೆಗೆ ಹೋಗಿ ಅವ್ರು ನೋಡಕ್ ಹೋದಾಗ, ಅಥವಾ ಯಾರಾದ್ರೂ ಸಿಕ್ತಾಗ ಕೇಳೋರಂತೆ ನನ್ನ ಲಕ್ಷ್ಮಿ ಹೆಂಗಿದ್ದಾಳೆ, ಅವ್ರ ಮಕ್ಳು ಹೆಂಗಿದ್ದಾರೆ, ಅವ್ರ ಅಪ್ಪ ಹೆಂಗಿದ್ದಾಳೆ ಅವಳು, ಹೆಂಗಿದ್ದಾಳೆ ಲಕ್ಷ್ಮಿ ಅಂತೆಲ್ಲ ವಿಚಾರಿಸ್ತಾ ಇದ್ರಂತೆ. ನಾನು ಯಾರಿಗೂ ಕಾಲ್ ಮಾಡಕ್ ಹೋಗಲ್ಲ. ಸೊ ಅವಾಗ ಅವರು ಅವಳಿಗೆ ಕಾಲ್ ಮಾಡಕ್ ಹೇಳಿ ಅವ್ರ ಜೊತೆ ಮಾತಾಡ್ಬೇಕು ಅಂತೆಲ್ಲ ಹೇಳಿದ್ರಂತೆ. ಸೊ ನಾನು ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ. ಪಾಪ ಅವರು ಏನಂದ್ರು ಗೊತ್ತಾ, ನಾವು ಎತ್ತಾಡ್ಸಿದ್ ಹುಡುಗಿ ನೀನು, ಇವತ್ತಿಷ್ಟು ಕಷ್ಟ ಪಡ್ತಾ ಇದ್ಯಾ, ನಿಮ್ಮಮ್ಮ ಇಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡ್ಬಿಟ್ಟಿದ್ಯಾ, ಕಳ್ಕೊಂಡಿರೋರ್ಗ್ ಮಾತ್ರ ನೋವು ಗೊತ್ತು, ನಿಜ ನೀನ್ ಇಷ್ಟೆಲ್ಲ ನೀನು ಹಿಂಗೆಲ್ಲ. ನಾವು ಅವಾಗ ಅವರೆಲ್ಲ ನನ್ನ ಹೆಂಗ್ ನೋಡಿದ್ದು ಅಂತಂದ್ರೆ, ತುಂಬಾ ಬಜಾರಿ, ತುಂಬಾ ಹಠ, ನೋಡಿದ್ದು ಬೇಕು ನನ್ಗೆ, ಆ ತರ ಒಂಥರ. ನಮ್ಮಪ್ಪ ಅಷ್ಟು ಚೆನ್ನಾಗಿ ನಮ್ಮನ್ನ ಕಷ್ಟ ಗೊತ್ತಿಲ್ಲದಂಗ್ ಬೆಳೆಸ್ಬಿಟ್ರಲ್ಲ. ಸೊ ಅವ್ರಿಗೆಲ್ಲ ಆಶ್ಚರ್ಯ, ನಮ್ಮ ಹಳೆ ಮನೆ ಇರೋರ್ಗೆಲ್ಲ ಆಶ್ಚರ್ಯ. ಏನಪ್ಪ ಅವ್ರಿಗೆ ಆಶ್ಚರ್ಯ ಅಂತಂದ್ರೆ, ನಾವು ನೋಡಿದ ಲಕ್ಷ್ಮಿ ಇವಾಗ ಇರೋ ಲಕ್ಷ್ಮಿಗೆ ತುಂಬಾ ವ್ಯತ್ಯಾಸ ಇದೆ. ದೇವರು ಶಕ್ತಿ ಕೊಡ್ಲಿ ನಿಮಗೆ, ಚೆನ್ನಾಗಿರೋ, ಚೆನ್ನಾಗಿ ನೋಡ್ಕೊಂತಾ ಇದೆಯಾ ಮಕ್ಕಳನ್ನ, ಆರಾಮಾಗಿರೋ, ತಲೆಗೆಡ್ಸ್ಕೊಂಬೇಡ ಅಂತ ಫೋನ್ ಮಾಡಿ ನಮ್ಗೆ ಒಂದು ಅವಾಗಿಂದಕ್ಕೂ ಇವಾಗಿಂದಕ್ಕೂ ವ್ಯತ್ಯಾಸ ಹೇಳ್ತಾರಲ್ಲ. ನಮ್ಗೆ ಅನ್ಸುತ್ತೆ ನಾವ್ ಜೀವನದಲ್ಲಿ ಏನ್ ಗಳಿಸಿದೀವಿ ಅಂತ ನಮಗ್ ನಾವೇ ಮಿರರ್ ಮುಂದೆ ನಿಂತ್ಕೊಂಡು ಕೇಳ್ಕೊಳಕ್ ಬಂದು, ಇನ್ನೊಂದು ಜನ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ನಮಗ್ ಹೇಳ್ತಾರ ನೋಡಿ ಹೆಂಗಿದೀವಿ ಅಂತ ಹೇಳ್ಬಿಟ್ಟು, ಅದು ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಆಯ್ತಾ. ಏನೋ ಒಂಥರ ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂತಂದ್ರೆ, ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಮ್ಮ ಅಮ್ಮನ ತುಂಬಾ ನೆನ್ಸ್ಕೊಂತಾರೆ, ಎಲ್ರು ತುಂಬಾ ನೆನ್ಸ್ಕೊಂತಾರೆ. ಇವತ್ತು ನಮ್ಮ ಅಮ್ಮನಿಂದಲೇ ನಾವು ಇಷ್ಟು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ, ನಮ್ಮ ಅಪ್ಪ ಅಮ್ಮನಿಂದ ಮಾತ್ರ. ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಆ ಆಂಟಿ ಇನ್ನೊಂದ್ ಮಾತು ಹೇಳಿದ್ರು, ನೋಡು ನಿಮ್ಮಮ್ಮ ಇಲ್ಲ ಅಂತ ಅನ್ಕೊಂಬೇಡ, ನಿಮ್ಗೆ ತುಂಬಾ ಜನ ಅಮ್ಮಂದಿರು ಇದಾರೆ, ಆದ್ರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಒಂದ್ ಏರಿಯಾದಲ್ಲಲ್ಲ, ನಾವೆಲ್ಲ ಇದೀವಿ. ನೀನ್ ಫೋನ್ ಮಾಡದೇ ಇರ್ಬೋದು, ನೆನ್ಸ್ಕೊಂತೀವಿ ನಿನ್ನ, ಯಾವಾಗ್ಲೂ ನೆನ್ಸ್ಕೊಂತೀವಿ, ವಿಡಿಯೋ ಮುಖಾಂತರ ನೋಡ್ತಾ ಇರ್ತೀವಿ ನಿನ್ನ, ನೀನ್ ಯಾಕೆ ವಿಡಿಯೋ ಹಾಕಲ್ಲ ಅಂತ ಕೇಳಿದ್ರು.
ಸೊ ನನಗೆ ಅನ್ನಿಸ್ತು ನಿನ್ನ ಮಕ್ಳನ್ನೆಲ್ಲ ನಾವು ನೋಡ್ತೀವಿ, ಹೌದಾ ನನ್ಗೆ ಗೊತ್ತಿಲ್ಲ ಅಲ್ಲೆಲ್ಲ ವಿಡಿಯೋಸ್ ನೋಡ್ತಾರೆ ಅಂತ ಅಂದ್ಬಿಟ್ಟು ನಿನ್ನ ಮಕ್ಳನ್ನೆಲ್ಲ ನಾವು ನೋಡ್ತೀವಿ, ವಿಡಿಯೋ ಹಾಕು, ನೀನು ಏನಾದರೂ ವಿಡಿಯೋ ಹಾಕ್ತಾ ಇರೋ, ನಿನ್ನ ಮಕ್ಳನ್ನ ನೋಡ್ತೀವಿ, ನಿನ್ನನ್ನು ನೋಡ್ತೀವಿ ಅಂತ ಎಂಕರೇಜ್ ಮಾಡ್ತಾರೆ ನನಗೆ. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಅದೊಂದಾಯ್ತಾ, ಅಂದರೆ ನಾವು ಹುಟ್ಟಿ ಬೆಳೆದಿದ್ದು ಆ ಊರಿಂದ ನಮಗೆ ಎಷ್ಟು ಪ್ರೀತಿ ವಿಶ್ವಾಸ ಸಿಗುತ್ತೆ ಅನ್ನೋದೊಂದು ಗೊತ್ತಾಯ್ತು ನನಗೆ. ಡೈಲಿ ಮಾತಾಡಿದ್ರೆ ಪ್ರೀತಿ ವಿಶ್ವಾಸ ಅಲ್ಲ, ಈ ಅಪರೂಪಕ್ಕೆ ಮಾತಾಡಿದ್ರು ಅವ್ರ ಮನ್ಸುಗಳಲ್ಲಿ ನಾವು ಇದ್ದೀವಿ ಆಯ್ತಾ. ಅದೆಲ್ಲ ನಮ್ಮಮ್ಮನ ವ್ಯಕ್ತಿತ್ವದಿಂದ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಥರದ್ದು ಒಂದು ಸೀರೆ ಇದೆ. ಆಮೇಲೆ ಇವಳೇನು ಬರೀ ಮಡ್ಚಿಡ್ತಾವಳೆ, ಸೀರೆ ತೋರಿಸ್ತಾ ಇಲ್ಲ ಅಂತ ಅನ್ಕೋಬಿಡ್ತೀರಾ, ಅದಕ್ಕೆ ತೋರಿಸ್ತೇವೆ ಒಂದು ಡಿಸೈನ್ ಅಷ್ಟೇ. ಆ್ಯಕ್ಚುಲಿ ತುಂಬ ಇದೆ ಪ್ಯಾಕಿಂಗ್ ಮಾಡೋವಂಥದ್ದು, ವಿಡಿಯೋ ಮಾಡ್ಕೊಂಡೆ ಪ್ಯಾಕಿಂಗ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ನಾನು. ಇನ್ನೊಂದು ಏನು ಅಂತಂದರೆ, ಹಿಂಗೆ ಇನ್ನೊಬ್ರು ಕಾಲ್ ಮಾಡಿದ್ರು, ಅವರು ಕೂಡ ಏಜಲ್ಲಿ ದೊಡ್ಡವರು, ತುಂಬ ಈಗ ಸೀರೆ ಫೀಲ್ಡಲ್ಲೇ ಇದ್ದಾರೆ. ಅವರು ಕೂಡ ತುಂಬ ಫೇಮಸ್ ಅವರು, ಅವ್ರ ಹೆಸರು ಹೇಳೋದು ಬೇಡ. ಅವರು ಕೂಡ ನನ್ನ ವಿಡಿಯೋಸ್ ನೋಡ್ತಾರಂತೆ. ಅವರು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂತಂದರೆ, ಮಾಡಮ್ಮ ನೀನು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ, ಮಾಡು, ಹೆದರ್ಕೊಂಬೇಡ ಏನಕ್ಕೂ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಪ್ರಪಂಚ ಅಂತಂದರೆ, ಇವಾಗ ನಾನು ಯಾವ್ದಾರ ಒಬ್ಬ ವ್ಯಕ್ತಿನ ನೋಡಿದ್ರೆ ಅವ್ರು ಹೆಂಗೆ ಅಂತ ಕಂಡಿಡ್ಬೋದು, ಮುಖ ನೋಡ್ಬಿಟ್ಟು ಇವ್ರು ಹೆಂಗೆ ಏನೋ ಅದು ಒಂದು ಸೆನ್ಸ್ ಗೊತ್ತಾಗುತ್ತೆ, ಆ ವ್ಯಕ್ತಿ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅವರು ಅಷ್ಟೇ ತುಂಬ ಒಳ್ಳೊಳ್ಳೆ ಪಾಯಿಂಟ್ಗಳು ಹೇಳಿದ್ರು. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ, ಮಾಡಮ್ಮ, ಅಟ್ಲೀಸ್ಟ್ ನೀನು ದುಡ್ಡಿಗೋಸ್ಕರ ಅಲ್ಲದೆ ಇದ್ರು ನಿನ್ಗೊಂದು ಮೈಂಡ್ ಫ್ರೀ ಆಗುತ್ತೆ, ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ಯಾ ನೀನು ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ನೀನು ಇದೆಯಾ, ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ ಅಂತ. ಆಮೇಲೆ ನಮ್ಮನೆ ಹತ್ರ ನಿಜ ಗೊತ್ತಿಲ್ಲ ಗೈಸ್, ನನಗೆ ಇಲ್ಲೆಲ್ಲ ನಮ್ಮ ಮನೆ ಹತ್ರ ಅವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾರಂತೆ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಎಲ್ಲ ನೋಡ್ತಾರಂತೆ. ನಂಗೆ ಗೊತ್ತೇ ಇಲ್ಲ ದೇವರಾಣೆಗೂ. ಅಂದರೆ ಇಲ್ಲೇ ಓಡಾಡ್ತಾ ಇರ್ತೀನಲ್ಲ, ಯಾರು ಏನು ಹೇಳಲ್ಲ, ನೀವು ವಿಡಿಯೋ ನೋಡ್ತೀನಿ ಅಂತ ಯಾರೂ ಹೇಳಲ್ಲ. ಇವಾಗೇ ನಮಗೆ ಗೊತ್ತಾಗಿದ್ದು. ನಮ್ಮಮ್ಮನ ನಾವು ನಂಗೆ ಅದು ಹೇಳೋಕ್ಕೂ ಒಂಥರ, ನಮ್ಮಮ್ಮನ ಕಳಿಸ್ಬಿಟ್ಟು ಬಂದವಾಗ ಅವರೆಲ್ಲ ಅಂದ್ಕೊಂಡ್ರಂತೆ, ಇಷ್ಟು ದಿವಸ ಅವ್ರಮ್ಮ ಇದ್ರು, ಇವಾಗ ಲಕ್ಷ್ಮಿ ಹೆಂಗೆ ನೋಡ್ಕೊತಾಳೆ ಮಕ್ಕಳನ್ನ, ಅವಳಿಗೊಂದು ಕೆಲಸ ಬರಲ್ಲ, ಅವರಮ್ಮ ಕೆಲಸ ಮಾಡಿಸ್ತಾ ಇರಲಿಲ್ಲ, ತುಂಬ ಸುತ್ತಲ್ಲಿ ಬೆಳೆದ್ಬಿಟ್ಟವಳೆ, ಹೆಂಗೆ ನೋಡ್ಕೊತಾಳೆ ಆ ಇಬ್ಬರು ಮಕ್ಕಳನ್ನ. ಅವಾಗ ನನ್ನ ಮಗ 1 ವರ್ಷ ಅಷ್ಟೇ, ಹೆಂಗೆ ಅಂತ ಅವರಾಗೆ ತಲೆ ಕೆಟ್ಟೋಗುತ್ತಂತೆ. ಇವತ್ತು ನೀನು ಒಂದು ಈ ಮಟ್ಟಕ್ಕೆ ನೀನು ನಿಂತಿದ್ಯಾ ಅಂದರೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ, ನಮ್ಮೂರು ಹುಡುಗಿ ಅಂತ ಹೇಳ್ತಾರೆ. ಹೋದ್ಮೇಲೆ ಮನುಷ್ಯ ಸತ್ತೋದ್ಮೇಲೆ ಅವ್ರನ್ನ ಹೊಗಳಿ ಅಟ್ಟಕ್ಕೆ ಏರ್ಸೋದಲ್ಲ, ಅಥವಾ ಏನೋ ಒಂದು ಸ್ಫೂರ್ತಿದಾಯಕವಾಗಿ ಮಾತುಗಳು ಹೇಳೋದಲ್ಲ. ಇವಾಗ ಇದ್ದಾಗ ನಮಗೆ ಈ ಥರ ಮಾತುಗಳು ತುಂಬ ಒಂದು ಎಂಕರೇಜ್ಮೆಂಟ್ ರೀತಿ ಸಿಗುತ್ತೆ. ಆಮೇಲೆ ಯಾರಿಗಾರು ನೀವು ಫೋನ್ ಮಾಡಿ ಮಾತಾಡಬೇಕು ಅಂದ್ರೂ ಪಟ್ಟಂತ ಫೋನ್ ಮಾಡಿ ಮಾತಾಡ್ಬಿಡಿ. ಯಾಕೆ ಅಂತಂದರೆ ಅವ್ರು ಇವತ್ತಿರ್ತಾರೋ ನಾಳೆ ಹೋಗ್ತಾರೋ ಹೇಳೋಕ್ಕಾಗಲ್ಲ, ಮಾತಾಡ್ಬಿಡಿ ಆಯಿತಾ. ಯಾರೂ ಏನಂತಾರೆ ದ್ವೇಷ ಇಟ್ಕೊಳ್ಳೋರು ಇಟ್ಕೊಂಡ್ರೆ ಪರವಾಗಿಲ್ಲ. ಆವಾಗ ಟೈಮ್ ಬಂದಾಗ ಯಾರ್ಯಾರು ಏನೇನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ. ಆಮೇಲೆ ಏನಪ್ಪ ಅಂತಂದರೆ, ನಾವು ಯಾರ ಮನೆಗೂ ಹೋಗ್ದಂಗೆ, ಯಾರ ಹತ್ರನೂ ಮಾತಾಡ್ದಂಗೆ ಹಂಗೆ ಇದ್ಬಿಟ್ರೆ, ನಿಜ ಹೇಳ್ತೀನಿ ಹೇಳಿ, ನಮ್ಮ ಹೆಣ ಎತ್ತಕ್ಕೂ ನಿಮಗೆ ಒಂದು ನರಪಿಳ್ಳೆ ಇರಲ್ಲ, ಯಾರೋ ಕಾರ್ಪೊರೇಷನ್ ಅವ್ರು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಆ ಥರ ಗೂಬೆಗಳ ಥರ ಇರಬೇಡಿ ಯಾರೂ. ಏನೋ ಯಾರ ಹತ್ರನೂ ಏನೋ ಮಾತಾಡ್ಬಿಟ್ರೆ ಏನೋ ಆಗ್ಬಿಡುತ್ತೆ, ಏನೋ ಮಟ್ಬಿಡುತ್ತೆ, ನಾವಾಯಿತು ನಮ್ದಾಯ್ತು ಸರಿ. ಬಟ್ ರಿಲೇಷನ್ ಅಂತ ಇರೋದೇನಕ್ಕೆ, ಫ್ರೆಂಡ್ಸು ಫ್ಯಾಮಿಲಿ ಅಂತೆಲ್ಲ ಇರೋದೇನಕ್ಕೆ. ಮಾತಾಡಿ ಕಷ್ಟ ಸುಖ ಹೇಳ್ಕೊಳ್ಳೋರ ಹತ್ರ ಹೇಳ್ಕೊಡಿ ಅಲ್ವಾ. ನಿಮಗೂ ಕೂಡ ಮನ್ಸು ಹಗುರ ಆಗುತ್ತೆ. ಓಕೆ, ಏನೋ ಇದು ಕವರ್ಗಳೆಲ್ಲ ಲಾಕ್ ಓಪನ್ ಆಗಿರ್ತದೆ, ಅದಕ್ಕೆ ಹೊಸ ನೋಡಿ. ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಎಲ್ಲ ಸ್ಯಾರಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ.
ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಲೈಫ್ ತುಂಬ ಹಂಗೆ ನೋಡೋಕೋರೆ ತುಂಬ ದೊಡ್ಡದು, ಹಿಂಗೆ ನೋಡೋಕೋರೆ ತುಂಬ ಚಿಕ್ಕದು. ಇಷ್ಟಕ್ಕೆ ಇಷ್ಟ ಅಂತ ಅನಿಸುತ್ತೆ. ಒಂದು ದಿವಸ ಹುಟ್ಟು, ಒಂದು ದಿವಸ ಸಾವಿಗೆ ಇಷ್ಟೆಲ್ಲ ಹೊಡೆದಾಟನ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಜೀವನ ಸಾಕ್ತಾ ಇರಬೇಕು ಅಲ್ವಾ. ಇವಾಗ ನಾನು ಆಫರ್ ಸ್ಯಾರೀಸ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ಇದು ಒಂದು ವಿಂಟೇಜ್ ಲುಕ್ ವಿಸ್ಕೋಸ್ ಸ್ಯಾರಿ. ಇದು ಇವಾಗ ಯೂಟ್ಯೂಬಲ್ಲಿ ಸ್ಯಾರಿ ವಿಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದವರು ಹೋಗಿ ಇನ್ಸ್ಟಾಗ್ರಾಮಲ್ಲಿ ವಾಚ್ ಮಾಡ್ಬೋದು ನೀವು. ತುಂಬ ಒಳ್ಳೊಳ್ಳೆ ಸ್ಯಾರೀಸ್ ಈ ಸಲ ಬಂದಿದೆ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು. ನಿಮ್ಮ ಜೊತೆ ಮಾತಾಡ್ಕೊಂಡು ಹಾಗೆ ಸೀರೆ ಎಲ್ಲ ಮರ್ಚಾಕ್ತೆ ನಾನು. ಇದು ಅಷ್ಟೇ, ಈ ಸೀರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಸೀರೆನೂ ನಾನು ಎತ್ತಿಟ್ಕೊಂಡಿಲ್ಲ ನೋಡಿ. ಇದು ಮಲ್ ಕಾಟನ್ ಸ್ಯಾರಿ. ಚೆನ್ನಾಗಿ ಬಂದಿದೆ ಈ ಸಲ ನಾನು ತರಿಸಿರೋ ಸ್ಯಾರಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ಹಿಂಗೆ ಏನೋ ಸುಮ್ಮನೆ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ಇವತ್ತು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕೊರಗಜ್ಜ ಟೆಂಪಲ್ಗೆ. ಆ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಏನು ಹೆಂಗೆ ಹೋಗ್ತಾ ಇದ್ದೀವಿ, ಏನು ಯಾರೆಲ್ಲ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ದೇವ ದರ್ಶನ ಮಾಡ್ಬೋದು ನಮ್ಮ ಜೊತೆ, ಓಕೆನಾ. ಇದರಲ್ಲಿ ಕಲರ್ ಸಿಗುತ್ತೆ ನಿಮಗೆ. ಸೊ ಕಲರ್ಸ್ ಇದೆ ಇದರಲ್ಲಿ, ಸೂಪರ್ ಆಗಿದೆ. ಮೈಸೂರು ಸಿಲ್ಕ್ ಇಮಿಟೇಷನ್ ಸ್ಯಾರಿ, ಇದಂತೂ ಸೂಪರ್. ಪ್ಯಾರೆಟ್ ಗ್ರೀನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನದ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ತುಂಬ ದಿನ ಆಗಿತ್ತು ಮಾತಾಡಿ ಅಂತ ಹೇಳ್ಬಿಟ್ಟು ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡಿದ್ದೀನಿ.